ಎಂಬುದಾಗಿ ಯೋಚನೆ ಮಾಡ್ತಾರೆ. ಆ ದಿನಗಳಲ್ಲಿ ನೋಡುವಾಗ ಕೆಂಪು ಸಮುದ್ರ ಇಸ್ರಾಯೇಲರ ಎದುರುಗಡೆ ಬಂದಿರ್ತಾರೆ. ಹಿಂದುಗಡೆ ನೋಡುವಾಗ ಫರೋಹನ ಸೈನ್ಯ, ಹಿಂದುಗಡೆ ನೋಡುವಾಗ ಫರೋಹನ ರಾಜ್ಯ, ಮುಂದೆ ನೋಡುವಾಗ ಕೆಂಪು ಸಮುದ್ರ. ಏನ್ ಮಾಡಬೇಕು? ದಟ್ ಇಸ್ ವೆರಿ ಇಂಪಾಸಿಬಲ್. ನಿನ್ನ ಜೀವಿತದಲ್ಲಿ ನೀನು ಇಂಪಾಸಿಬಲ್ ಎಂಬುದಾಗಿ ನೀನು ಯೋಚನೆ ಮಾಡುವಾಗ ನೀನು ಹಿಂದೆ ನೋಡದೆ ನೀನು ಮುಂದೆ ಹೋಗುವ. ಕರ್ತನ ಸನ್ನಿಧಾನದಲ್ಲಿ ನಂಬಿಕೆಯನ್ನಿಟ್ಟು ಕರ್ತನ ಮೇಲೆ ಆತುಕೊಂಡು ನಿನಗೆ ಮಾಡಲಿಕ್ಕೆ ಅಸಾಧ್ಯ ಎಂಬುದಾಗಿ ಅನ್ನಿಸುವಾಗ ಆತನ ಸನ್ನಿಧಾನದಲ್ಲಿ ಬಂದಲ್ಲಿ ದೇವರು ನಿನಗೆ ಸಾಧ್ಯವನ್ನು ಮಾಡಲಿಕ್ಕಿದ್ದಾರೆ. ಕೆಂಪು ಸಮುದ್ರವನ್ನು ದಾಟಿಸಿದಂತಹ ದೇವರು ಇಂಪಾಸಿಬಲ್ ಆಗಿರ್ತಕ್ಕಂತಹ ನಿನ್ನ ಜೀವಿತದಲ್ಲಿ ನೀನು ಪರಿಗಣನೆಗೆ ಗಣನೆಗೆ ತೆಗೆದುಕೊಳ್ಳುವಂತಹ ಎಲ್ಲಾ ಇಂಪಾಸಿಬಲ್ ಥಿಂಗ್ಸ್ಗಳನ್ನ ದೇವರು ಅದನ್ನು ಮಾಡಲಿಕ್ಕೆ ಸಾಧ್ಯ. ಭೂಲೋಕಗಳನ್ನು ಉಂಟು ಮಾಡಿದಂತಹ ದೇವರು, ಸತ್ತವರನ್ನ ಎಬ್ಬಿದಂತಹ ದೇವರು, ಅನೇಕ ರೋಗಗಳನ್ನ ಬಿಡಿಸಿದಂತಹ ದೇವರು, ಅನೇಕ ಅದ್ಭುತಗಳನ್ನ ಸೂಚಕ ಕಾರ್ಯಗಳನ್ನ ಮಾಡುವಂತಹ ದೇವರು, ನನಗೂ ನಿನಗೂ ರಕ್ಷಣೆಯನ್ನ ಅನುಗ್ರಹಿಸಿದ ದೇವರು ನಿನ್ನನ್ನು ಇರುವಾಗ ಭಯ ಪಡುವುದೇಕೆ? ನಿನ್ನ ಎದುರಿಗಿರ್ತಕ್ಕಂತಹ ಇಂಪಾಸಿಬಲ್ ಅನ್ನ ನೀನು ಭಯ ಪಡುವುದೇಕೆ? ಯಾಕೆ ಅನಿಸ್ತಾ ಇದೆಯಾ? ದೇವರು ಇಸ್ರಾಯೇಲರನ್ನ ಕೆಂಪು ಸಮುದ್ರವನ್ನ ದಾಟಿಸಿದಂತಹ ದೇವರು ಇವಾಗ ನಿನ್ನ ಎದುರಿಗೆ ಇದ್ದಿರ್ತಕ್ಕಂತಹ ಈ ಒಂದು ಇಂಪಾಸಿಬಲ್ ಥಿಂಗ್ಸ್ ಗಳನ್ನ ಎದುರಿಸಲಿಕ್ಕೆ ಆತನು ನಿನಗೆ ಸಹಾಯ ಮಾಡಲು ಆತನ ಶಕ್ತಿಯನ್ನ, ಆತನ ಸಾರ್ವಭೌಮತ್ವವನ್ನ, ಆತನ ಒಂದು ಬಲವನ್ನ ನೀನು ಆತ್ಕೊಂಡವನಾಗಿ ನೀನು ಮುಂದೆ ಹೋಗುವ. ಸ್ವಾಮಿ, ನೀನು ಇಸ್ರಾಯೇಲ್ಗಳ ನಡಕನೆ ಕೆಂಪು ಸಮುದ್ರವನ್ನು ದಾಟಿದಂತಹ ದೇವರು, ಅವರು ಕರ್ತನೆ ಅದನ್ನು ಇಂಪಾಸಿಬಲ್ ಅಂದ್ರು ದೇವ. ಹಿಂದೆ ಫರೋಹನ ಸೈನ್ಯವನ್ನ ಬರುತ್ತಿದ್ರು, ಅವರು ಕರ್ತನೆ ಅಪ್ಪ ದೇವರೇ, ನೀನು ಅವರನ್ನ ಇಂಪಾಸಿಬಲ್ ಥಿಂಗ್ಸ್ ಇಂದ ಅವನ ಭಯದಿಂದ ಬಿಡುಗಡೆಯನ್ನು ಕೊಟ್ಟಿದ್ದೆ ಎಂಬುದಾಗಿ ನೀನು ಪ್ರಾರ್ಥನೆಯನ್ನು ಮಾಡುವಾಗ ದೇವರು ನಿನ್ನ ಕಣ್ಣಿನ ಎದುರುಗಡೆ, ನಿನ್ನ ಕುಟುಂಬದ ಎದುರುಗಡೆ, ನಿನ್ನ ಜೀವಿತದ ಎದುರುಗಡೆ ಇದ್ದಿರ್ತಕ್ಕಂಥ ಇಂಪಾಸಿಬಲ್ ಥಿಂಗ್ಸ್ ಅನ್ನ, ಇದು ಇಂಪಾಸಿಬಲ್ ಎಂಬುದಾಗಿ ಜನರು ಹೇಳ್ತಿರ್ಬೋದು, ಇದು ಇಂಪಾಸಿಬಲ್ ಎಂಬುದಾಗಿ ನಿನ್ನ ಗಂಡನು ಹೇಳ್ತಿರ್ಬೋದು, ಇದನ್ನು ಇಂಪಾಸಿಬಲ್ ಎಂಬುದಾಗಿ ನಿನ್ನ ಹೆಂಡತಿಯು ಹೇಳ್ತಿರ್ಬೋದು, ಇದನ್ನು ಇಂಪಾಸಿಬಲ್ ಎಂಬುದಾಗಿ ನಿನ್ನ ಮಕ್ಕಳು ಹೇಳ್ತಿರ್ಬೋದು, ಇದನ್ನು ಇಂಪಾಸಿಬಲ್ ಎಂಬುದಾಗಿ ನನ್ನ ನೇಬರ್ಸ್ಗಳು ಹೇಳ್ತಿರ್ಬೋದು, ಇದನ್ನು ಇಂಪಾಸಿಬಲ್ ಎಂಬುದಾಗಿ ನನ್ನ ಟೀಚರ್ಸ್ ಹೇಳ್ತಿರ್ಬೋದು. ಆದರೆ ದೇವರು ಕೆಂಪು ಸಮುದ್ರವನ್ನು ಇಸ್ರಾಯೇಲರನ್ನು ದಾಟಿಸಿದ ಹಾಗೆ ದೇವರು ನಿನ್ನ ಜೀವಿತದಲ್ಲಿ ಇರತಕ್ಕಂಥ ಇಂಪಾಸಿಬಲ್ ಅನ್ನು ಆತನು ತೆಗಿಲಿಕ್ಕಿದ್ದಾನೆ, ಆತನು ನಿನ್ನನ್ನು ದಾಟಿಸ್ಲಿಕ್ಕಿದ್ದಾನೆ. ನಂಬ್ತೀಯಾ? ನಂಬು. ನಂಬಿಕೆಯಿಂದ ಆತನ ಪಾದದಲ್ಲಿ ಬಾ. ಸ್ವಾಮಿ, ಈ ಇಂಪಾಸಿಬಲ್ ಅನ್ನೋದನ್ನ, ಈ ಅಸಾಧ್ಯ ಅನ್ನೋದನ್ನ, ಈ ಒಂದು ಸ್ಟ್ರಗಲ್ ಅನ್ನ, ಈ ಒಂದು ಕಷ್ಟವನ್ನ ಕರ್ತನೆ, ನಾನು ಕರ್ತನೆ ಮುಂದೆ ಹೋಗ್ಲಿಕ್ಕೆ ನನಗೆ ಸಹಾಯವನ್ನು ಮಾಡಿ ಅಂತ ನಿನಗೆ ಹೇಳ್ತೀನಿ. ಡಾಕ್ಟರ್, ಇದು ಇಂಪಾಸಿಬಲ್ ಇದೆ, ಇದರಿಂದ ರಿಕವರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಎಂದು ಡಾಕ್ಟರ್ ಸಜೆಸ್ಟೆಡ್. ಡಾಕ್ಟರ್ ಹೇಳಿದ್ರು, ಇಲ್ಲ, ದಿಸ್ ಇಸ್ ಯುವರ್ ಲಾಸ್ಟ್ ಡೇ, ನೀನು ಲಾಸ್ಟ್ ತಿಂಗಳು ಬದುಕ್ತೀಯಾ, ಇನ್ನೊಂದು 3 ತಿಂಗಳು ಬದುಕ್ತೀಯಾ, ಇನ್ನೊಂದು 2 ತಿಂಗಳು ಬದುಕ್ತೀಯಾ, ದಿಸ್ ವೆರಿ ಇಂಪಾಸಿಬಲ್ ಎಂಬ. ಆದರೆ ದೇವರು ನಿನಗೆ ಇಂಪಾಸಿಬಲ್ ಇಂದ ತೆಗೆದು ಆತನು ನಿನಗೆ ಆರೋಗ್ಯವನ್ನು ಅನುಗ್ರಹಿಸುತ್ತಿದ್ದಾನೆ. ನಿನ್ನ ಸಮಸ್ಯೆಯಿಂದ ತೆಗೆದು ಆತನು ಪರಿಹಾರವನ್ನು ಅನುಗ್ರಹಿಸುತ್ತಿದ್ದಾನೆ.